ಗದೆ ಅಂತ ಅನ್ಕೊಂಬಿಡಿ ನೀವು. ನಮಸ್ಕಾರ, ಕಾರ್ನರ್ ಸೀಟ್ ವಿತ್ ನವೀನ್ ಶೌರಿಗೆ ಸ್ವಾಗತ. ಇವತ್ತು ಏನಕ್ಕೆ ಈ ಥರ ಪೋಸು ಅಂತ ಗೊತ್ತಾಗಿರ್ಬೇಕು ಅಂತ ಅನ್ಕೊಂತೀನಿ. ವಜ್ರಕಾಯ, ಯಶ್ ವಜ್ರಕಾಯ ಸಿನಿಮಾ ಬಿಡುಗಡೆ ಆಗಿದೆ. ವಜ್ರಕಾಯ ಸಿನಿಮಾದಲ್ಲಿ ಯಾರು 108 ಸಿನಿಮಾಗಳ ಸರ್ದಾರ, ಹೌದು, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ 108ನೇ ಸಿನಿಮಾ ವಜ್ರಕಾಯ. ಡೈರೆಕ್ಟರ್ ಎ ಹರ್ಷ ಅವರು. ಇದ್ರ ಹಿಂದೆ ಈ ಕಾಂಬಿನೇಷನ್, ಎಸ್, ಬಜರಂಗಿ ಅಂತ ಒಂದು ಟ್ರೆಂಡ್ ಸೆಟ್ಟರ್ ಸಿನಿಮಾನ ಕೊಟ್ಟ ಮೇಲೆ ವಜ್ರಕಾಯ ಜೊತೆ ಬಂದಿದ್ದಾರೆ. ಫಸ್ಟ್ ವಜ್ರಕಾಯದ ಸ್ಟೋರಿ ಲೈನ್. ವಜ್ರಕಾಯ ಸಿನಿಮಾದ ಸ್ಟೋರಿ ಲೈನ್ ಏನು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲೇ ತನ್ನ ಅಮ್ಮನ್ನ ಕಳ್ಕೊಂಡಿರೋದಕ್ಕಿಂತ ಅಮ್ಮನಿಂದ ಹೀರೋ ದೂರ ಆಗಿರ್ತಾರೆ. ಸೊ ಆ ಥರ ದೂರ ಆದಮೇಲೆ, ದೊಡ್ಡವನಾದ್ಮೇಲೆ ಅಮ್ಮನ್ನ ಹೋಗಿ ಕರ್ಕೊಂಬರೋಂತಹ ಕತೆ ವಜ್ರಕಾಯ ಚಿತ್ರದ್ದು. ಒಂದು ಚೂರು ಬಜರಂಗಿ ಥರಾನೇ ಒಂದು ಸ್ಟೋರಿ ಲೈನ್ ಅಂತ ಹೇಳಬೇಕು. ಯಾಕೆಂದ್ರೆ ಬಜರಂಗಿಲೂ ಕೂಡ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ಇರೋಂತಹ ಒಂದು ಅನಾಥನ ಬೇರೆ ಯಾರೋ ಸಾಕ್ತಿರ್ತಾರೆ. ವಜ್ರಕಾಯದಲ್ಲಿ ಕೂಡ ನಮ್ಮ ಶಿವಣ್ಣನ ಕ್ಯಾರೆಕ್ಟರ್, ಇದರಲ್ಲಿ ವಿರಾಜ್ ಅಂತ ಅವರ ಹೆಸರು. ಸೊ ಈ ಒಂದು ಕ್ಯಾರೆಕ್ಟರ್ನ ಕೂಡ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರಲ್ಲ, ಅನಾಥ ಇವನು ಅಂತ ಅನ್ಕೊಂಡು ಬೇರೆ ಯಾರೋ ಸಾಕ್ತಿರ್ತಾರೆ ಅನ್ನೋ ಒಂದು ಸ್ಟೋರಿ ಲೈನ್ ಒಂದು ಚೂರು ಬಜರಂಗಿ ತರಾನೇ ತಗೊಂಡು ಹೋಗಕ್ಕೆ ಟ್ರೈ ಮಾಡಿದ್ದಾರೆ. ಹರ್ಷ ಅವರು ನಮಗೆಲ್ಲ ಗೊತ್ತಿದ್ದಂಗೆ ಆಂಜನೇಯನ ಭಕ್ತ. ಸೊ ಅವರು ಈ ಒಂದು ವಜ್ರಕಾಯದಲ್ಲೂ ಆಂಜನೇಯನ ಒಂದು ತುಂಬ ಚೆನ್ನಾಗಿ ಪ್ರೊಜೆಕ್ಷನ್ ಅನ್ನ ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ಶಿವಣ್ಣನ ಎಲ್ಲೆಲ್ಲಿ ಹೈಲೈಟ್ ಮಾಡಬೇಕು ಎಲ್ಲ ಕಡೆ ಸೂಪರ್ ಆಗಿ ಹೈಲೈಟ್ ಮಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಹರ್ಷ ಅವರೇ ಡ್ಯಾನ್ಸ್ ಕೊರಿಯೋಗ್ರಫಿ ಕೂಡ ಮಾಡಿರೋದು. ವಜ್ರಕಾಯ ಟೈಟಲ್ ಟ್ರ್ಯಾಕ್ ಅಲ್ಲಿ ಗೊತ್ತು, ಎಲ್ಲ ಮಲ್ಟಿ ಸ್ಟಾರರ್ ಸಾಂಗ್ ಅದು. ಸೊ ಈ ಎಲ್ಲ ಕೆಲಸಗಳನ್ನ ಹರ್ಷ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಕಮಿಂಗ್ ಟು ಪರ್ಫಾರ್ಮೆನ್ಸಸ್, 108 ಸಿನಿಮಾ ಶಿವಣ್ಣಂದು. ನಾನು ಏನು ಅಂತ ಹೇಳೋದು, ಅದ್ಭುತ, ಬ್ರಿಲಿಯಂಟ್, ಫ್ಯಾಂಟಾಸ್ಟಿಕ್. ಎಂಟೈರ್ ಸಿನಿಮಾನ ಶಿವಣ್ಣ ತನ್ನ ಒಂದು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಅವರ ಒಂದು ಕಾಮಿಡಿ ಸೆನ್ಸ್ ಆಗ್ಬೋದು, ಎಸ್ಪೆಷಲಿ ಫೈಟ್ಸ್ ವಜ್ರಕಾಯದಲ್ಲಿ, ವಾವ್, ಬ್ರಿಲಿಯಂಟ್. ರವಿ ವರ್ಮಾ ಮಾಸ್ಟರ್ ಅವರು ಫೈಟ್ಸ್ನ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಶಿವಣ್ಣ, ಹ್ಯಾಟ್ಸ್ ಆಫ್ ಶಿವಣ್ಣ, ನಿಮಗೆ ನಿಜವಾಗ್ಲೂ ಸೂಪರ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಹೀರೋಯಿನ್ಸ್ ಅಂತ ಬಂದಾಗ ನಮ್ಮ ಕಣ್ಣನ್ನ ನಿಜವಾಗ್ಲೂ ಒಂದು ಆಕರ್ಷಣೆ ಮಾಡೋದು ನಭಾ ನಟೇಶ್ ಅವರು. ಪಟಾಕ ಅಂತ ಒಂದು ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಪಟಾಕ ಪಾರ್ವತಿ ಅವರ ಹೆಸರು. ಸೊ ಈ ಒಂದು ಕ್ಯಾರೆಕ್ಟರ್ ಬಂದಾಗ ಸೆಕೆಂಡ್ ಹಾಫ್ ಅಲ್ಲಿ ಏನೋ ಒಂಥರ ರೋಮಾಂಚನ, ಏನ್ ಗುರು ಇದು ಪಟಾಕ ಸ್ಕ್ರೀನ್ ಮೇಲೆ ಅಂತ ಅನ್ಸುತ್ತೆ. ಅಂಡ್ ಅಫ್ಕೋರ್ಸ್ ನಮ್ಮ ಜಯಸುಧಾ ಮೇಡಮ್ ಅವರು ನಮ್ಮ ಶಿವಣ್ಣ ಅವರ ಆ ತಾಯಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯನ ಮಾಡಿದ್ದಾರೆ. ಇದೆಲ್ಲರಿಗಿಂತ ಒಂದು ವಿಲನ್ ಕ್ಯಾರೆಕ್ಟರ್ ಅಂತ ಹೇಳಕ್ ಬಂದ್ರೆ ಮಧು ಅವರು ಬಜರಂಗಿ ಚಿತ್ರದಲ್ಲಿ ಕೂಡ ಒಂದು ಒಳ್ಳೆ ಪಾತ್ರನ ಮಾಡಿದ್ರು. ಅಂಡ್ ಅದೇ ಮಧು ಅವರು ಇದರಲ್ಲಿ ಅವ್ರು ನೋಡೋಕೆ ತುಂಬ ಹೆಂಗಾಗಿದ್ದಾರೆ, ಬಟ್ ಬಿಳಿ ದಾಡಿ, ಒಂದು ಗಡ್ಡ ಎಲ್ಲ ಬಿಟ್ಕೊಂಡು ತುಂಬ ಸಖತ್ತಾಗಿ ಕಾಣ್ತಾರೆ. ಹುಜೂರ್ ಅನ್ನೋ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸೊ ಪಾತ್ರಕ್ಕೆ ಅಂತ ಬಂದಾಗ, ಅಭಿನಯ ಅಂತ ಬಂದಾಗ ಎಲ್ಲರೂ ತಮ್ಮ ತಮ್ಮ ಕೆಲಸನ ಬ್ರಿಲಿಯಂಟ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಿಕ್ಯಾಲಿಟೀಸ್, ಕ್ಯಾಮ್ರಾ ವರ್ಕ್, ನಿಜವಾಗ್ಲೂ ಸ್ವಾಮಿ ಅವರ ಒಂದು ಕ್ಯಾಮ್ರಾ ವರ್ಕ್. ವಜ್ರಕಾಯದಲ್ಲಿ ಜಿಯಾ ತೇರಿ ಈ ಸಾಂಗ್ ಇದೆಯಲ್ಲ, ಅದನ್ನ ಶೂಟ್ ಮಾಡಿದಂತಹ ಕ್ಯಾಮ್ರಾಮನ್ ಇವರು, ಸ್ವಾಮಿ ಅನ್ನೋರು. ಸೊ ಇವರ ಕೆಲಸ ಅಂತೂ ಬ್ರಿಲಿಯಂಟ್. ಲೈಟಿಂಗ್ಸ್ ಅದು ಇದು ಎಲ್ಲ ಫ್ಯಾಂಟಾಸ್ಟಿಕ್. ನವೀನ, ಇದೆಲ್ಲ ಕತೆ ಹೊಡಿಬೇಡ, ಸಿನಿಮಾ ಹೆಂಗಿದೆ, ಏನ್ ಕತೆ ಅದನ್ನ ಹೇಳು ಅಂತ ಇದ್ದೀರಾ? ಹೇಳ್ತೀನಿ. ಈ ವಜ್ರಕಾಯ ಸಿನಿಮಾನ ನಾವ್ ಏನಕ್ಕೆ ನೋಡ್ಬೇಕು? ವಜ್ರಕಾಯ, ಹೌದು, ಬಜರಂಗಿ ನೋಡಿದವರು ಅದೇ ಫೀಲಲ್ಲಿ ವಜ್ರಕಾಯ ಕೂಡ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಒಂದು ತಾಯಿ ಸೆಂಟಿಮೆಂಟ್ ಮೇಲೆ ಓರಿಯೆಂಟೆಡ್ ವಜ್ರಕಾಯ ಕತೆ. ತುಂಬ ಏನೋ ಯಾರೋ ಒಂದು ರೀಇನ್ಕಾರ್ನೇಷನ್ನು, ಬಜರಂಗಿಲಿ ಆ ಜನ್ಮ ಈ ಜನ್ಮ, ಒಂಥರ ಆಡಂಬರ ಅವೆಲ್ಲ ಏನೂ ಇಲ್ಲ. ತಾಯಿ ಸೆಂಟಿಮೆಂಟು, ತುಂಬ ತುಂಬ ಮುಗ್ಧ ಮಗನಾಗಿ ನಮ್ಮ ಶಿವಣ್ಣ ಅವರು ತಾಯಿ ಪ್ರೀತಿ. ಅಫ್ಕೋರ್ಸ್ ನಾವು ಶಿವಣ್ಣನ ಎಷ್ಟೊಂದು ಸರಿ ಈ ಒಂದು ಶೇಡಲ್ಲಿ ನೋಡಿದ್ದೀವಿ. ಸೊ ಈ ಒಂದು ವಜ್ರಕಾಯದಲ್ಲಿ ಕೂಡ ತಾಯಿ ಪ್ರೀತಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಜಯಸುಧಾ ಮೇಡಮ್ ಅವರು ಮತ್ತು ಶಿವಣ್ಣ ಅವ್ರ ಮಧ್ಯೆ ಇರುವಂತಹ ತಾಯಿ ಮಗ ಪ್ರೀತಿ ಬ್ರಿಲಿಯಂಟ್ ಆಗಿದೆ. ಆ್ಯಂಡ್ ವಜ್ರಕಾಯನ ಸ್ಟೋರಿ ವೈಸ್ ಅಂತ ಕೂಡ ನಾವು ನೋಡಿದಾಗ, ಫಸ್ಟ್ ಹಾಫ್ ಅಲ್ಲಿ ಓಕೆ, ಇವಾಗ ಶುರು ಆಗುತ್ತೆ, ಇವಾಗ ಪೇಸ್ ಪಿಕಪ್ ಆಗುತ್ತೆ ಕತೆ ಅಂತ ಅನ್ಕೋತಾ ಇರ್ತೀವಿ. ಸಡನ್ ಆಗಿ ಇಂಟ್ರೋಲ್ ಬರುತ್ತೆ. ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಓಕೆ, ಇನ್ನೇನೋ ಆಗುತ್ತೆ. ಇದೆಲ್ಲ ಏನಾಗುತ್ತೆ, ನಮ್ಮ ಬಜರಂಗಿ ಎಫೆಕ್ಟ್. ಸೊ ನಾವು ಬಜರಂಗಿಲಿ ನೋಡಿದಂತಹ ಒಂದು ಪವರ್, ಒಂದು ಎನರ್ಜಿ, ಅದು ಏನೇನಿರುತ್ತೆ ಅದೆಲ್ಲ ನಾವು ಈ ಕಥೆಯಲ್ಲೂ ನೋಡ್ತೀವಿ. ಅಫ್ಕೋರ್ಸ್ ಶಿವಣ್ಣನ ಎನರ್ಜಿ ಡಬಲ್ ಆಗ್ಬಿಟ್ಟಿದೆ ಬಜರಂಗಿಗಿಂತ. ಬಟ್ ಕತೆ ಅಂತ ನೋಡಿದಾಗ
ತುಂಬ ಕರೆಕ್ಟಾಗಿ ತಾಯಿ ಸೆಂಟಿಮೆಂಟ್ ಮೇಲೆ ಓರಿಯೆಂಟೆಡ್ ಆಗಿ ಹೋಗುವಂಥ ಕತೆ ಇದ್ದಾಗ ಒಂದು ಚೂರು ಪೇಸ್ ಕಮ್ಮಿ ಅಂತ ಅನಿಸುತ್ತೆ, ತುಂಬ ಕಡೆ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಒಂಚೂರು ಈ ಬೇಕಿಲ್ಲದೆ ಇರೋವಂತಹ ಕಾಮಿಡಿ ನ ತೋರ್ಸಕ್ಕೆ ಹೋಗಿದ್ದಾರೆ. ಕತೆಗೆ ಪೂರಕವಾಗಿ ಇಲ್ದೇನೆ ಚಿಕ್ಕಣ್ಣ ಸುಮ್ಮನೆ ಹಂಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಬಂದು ಹೋಗ್ತಾರೆ. ಆಮೇಲೆ ಸಾಧು ಸರ್ ಅವರ ಒಂದು ಕಾಮಿಡಿ ಟ್ರ್ಯಾಕ್ ಆಗ್ಬೋದು, ಅವೆಲ್ಲ ಕತೆಗೆ ಪೂರಕವಾಗಿ ಇಲ್ವೇನೋ ಅಂತ ತುಂಬ ಕಡೆ ಅನಿಸುತ್ತೆ. ಸೊ ಇಷ್ಟೆಲ್ಲ ಆದರೂ ನಾವು ವಜ್ರಕಾಯ ಸಿನಿಮಾನ ಏನಕ್ಕೋಸ್ಕರ ನೋಡಬೇಕು? ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕನ್ನಡ ಸಿನಿಮಾ ನಾವು ನೋಡಲೇಬೇಕು. ಏನೇನಕ್ಕೋಸ್ಕರ ನೋಡಬೇಕು ಅನ್ನೋದನ್ನ ಮಾತ್ರ ನಾನು ಹೇಳ್ತೀನಿ. ಈ ಸಿನಿಮಾ ರಿವ್ಯೂ ಕೊಡ್ತೀನಿ, ಹಂಗೆ ಹಿಂಗೆ ಸ್ಟಾರ್ಸ್ ಕೊಡ್ತೀನಿ, ಅವೆಲ್ಲ ನಾನು ಯಾವತ್ತೂ ಹೇಳಕ್ ಹೋಗಲ್ಲ, ನಿಮಗೆ ಗೊತ್ತು. ಸೊ ವಜ್ರಕಾಯನ ನಾವೇನಕ್ಕೋಸ್ಕರ ನೋಡಬೇಕು ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಮ್ಮ ಸ್ಯಾಂಡ್ಲ್ವುಡ್ ಕಿಂಗ್ ಹ್ಯಾಟ್ರಿಕ್ ಹೀರೋ ಶಿವಣ್ಣನಿಗೋಸ್ಕರ. ಸೂಪರ್ ಗುರು. ಅಯ್ಯೋ, ಅವರು ನಿಜವಾಗ್ಲೂ 53 ವರ್ಷನ ಅವ್ರಿಗೆ ಇಲ್ಲ ಗುರು, 35 ಅಂತ ಹಾಕೊಂಬಿಡಿ, 53 ಅಲ್ಲೇ ಅಲ್ಲ, ಏನೋ ಡೇಟ್ ಆಫ್ ಬರ್ತಲ್ಲಿ ನನಗೆ ಯಾಕೋ ಡೌಟ್ ಇದೆ, 35 ವರ್ಷ ಅವ್ರಿಗೆ ಅನ್ಸುತ್ತೆ. ಆ ರೇಂಜಿಗೆ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ, ಬ್ರಿಲಿಯಂಟ್ ಪರ್ಫಾರ್ಮೆನ್ಸು. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಕತೆ ಫ್ಲೋ ನಾವು ಒಂಚೂರು ಕಮ್ಮಿ ಇದೆ, ಫ್ಲೋ ಪೇಸ್ ಕಮ್ಮಿ ಇದೆ ಅಂತ ಅನ್ಸಿದ್ರು ಕೂಡ ಈ ಹಾಡುಗಳು, ಅರ್ಜುನ್ ಜನ್ಯ ಅವರು ಕಂಪೋಸ್ ಮಾಡಿರೋಂಥ ಹಾಡುಗಳು ಆಡಿಯೋದಲ್ಲಿ ಎಷ್ಟು ಒಂದು ಅಬ್ಬರ ಎಬ್ಬಿಸ್ತೋ, ಅದೇ ಥರ ಹರ್ಷ ಮಾಸ್ಟರು ಸ್ಕ್ರೀನ್ ಮೇಲೆ ಆ ಹಾಡುಗಳನ್ನ ತೋರಿಸೋದಕ್ಕೆ ಸೂಪರ್ ಆಗಿ ಎಫರ್ಟ್ ಹಾಕಿದ್ದಾರೆ, ಸಖತ್ತಾಗಿ ತೋರಿಸಿದ್ದಾರೆ. ಆ್ಯಂಡ್ ರವಿ ವರ್ಮಾ ಮಾಸ್ಟರ್ ಅವರ ಫೈಟ್ ಕೊರಿಯೋಗ್ರಫಿ, ಕಂಪೋಸಿಷನ್ಸ್ ಬ್ರಿಲಿಯಂಟ್ ಆಗಿದೆ. ಕ್ಯಾಮ್ರಾ ವರ್ಕ್ ಅಫ್ಕೋರ್ಸ್ ನಾವು ನೋಡ್ತಾ ಇದ್ದಂಗೆ ಎಲ್ಲ ಆ್ಯಂಗಲ್ಸ್ಗಳು, ಶಾರ್ಟ್ಸ್ಗಳು ಗೊತ್ತಾಗ್ಬಿಡುತ್ತೆ. ತುಂಬ ಒಂಥರ ರೋಮಾಂಚನಕಾರಿ ಶಾರ್ಟ್ಸ್ಗಳು ಸ್ವಾಮಿ ಅವ್ರು ತೆಗಿರೋದು. ಈ ಎಲ್ಲ ವಿಷಯಗಳಿಗೆ ನಾವು ವಜ್ರಕಾಯನ ನೋಡ್ಬೋದು ಅಂತ ಅನ್ಸುತ್ತೆ. ಆ್ಯಂಡ್ ಎಷ್ಟು ಸಲ ನೋಡಬೇಕು ವಜ್ರಕಾಯ ಸಿನಿಮಾನ ಅಂತ ಹೇಳಿದ್ರೆ, 1 ಸರಿ 2 ಸರಿ, ಶಿವಣ್ಣನಿಗೋಸ್ಕರ 3 ಸರಿ 4 ಸರಿ 5 ಸರಿ ಎಷ್ಟು ಸರಿ ಬೇಕಾದ್ರೂ ನೋಡ್ಬೋದು. ಬಟ್ ನಾನು ಇಷ್ಟೊತ್ತು ವಜ್ರಕಾಯ ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನೆಲ್ಲ ನಿಮ್ಗೆ ಹೇಳಿದ್ದೀನಿ. ಸೊ ಎಷ್ಟು ಸರಿ ನೋಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಾನು ಯಾವಾಗಲೂ ಹೇಳೋಂಗೆ. ಆದ್ರೂ ವಜ್ರಕಾಯದ ಈ ಒಂದು ಸಿನಿಮಾದಲ್ಲಿ ಏನಿದೆ ಏನಿಲ್ಲ ಅನ್ನೋ ಒಂದು ವಿಷಯ ನೀವು ನೋಡಿ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಕಾರ್ನರ್ ಸೀಟಲ್ಲಿ ನಾನು ನಿಮ್ಮ ನವೀನ್ ಶೌರಿ.